ನಿಮ್ಮ ದಯೆ ತೋರಿಸಿ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ಇಕ್ಕಿ ಬಿಗ್ ಬಾಸ್ ಕರ್ಕೊಡ್ರಿ. ನೋಡೋಣ, ಬಡವ್ರ ಮಕ್ಕಳು ಬಿಗ್ ಬಾಸ್ ಬರಬೇಕು ಅಂತ ಅನ್ನೋದು ಆಸೆ ಇರುತ್ತಲ್ಲ, ಆ ಥರ ನನಗೂ ಒಂದು ಆಸೆ ಇದೆ. ಹಂಗೆ ನೀವು ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾತಾಡು ನಾನು ಮಾತಾಡಲ್ಲ. ಆಮೇಲೆ ಹಿಂದೆ ಪ್ರೀತಿ ಮಳೆನೇ ಸುರಿಸ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಹೆಂಗೆ ಅಮ್ಮ ಯಾರಿಗೋ ದೆವ್ವ ಬಂದಿತ್ತು. ಇಲ್ಲದ ಕಡು ನಿಮೆ ಸುಡುಗಾಡಿನಂತೆ. ವಾವ್ ನೈಸ್. ಆಡೋದಕ್ಕೂ ಭಯ ಪಡ್ತಿದ್ದೆ, ಆ ಥರ ಆಗ್ತೈತೆ ನಿಂತಾಳೆ ಹಂಗೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದೆಟ್ಟ ಇವತ್ತು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿದೆ. ಸೊ ಇವತ್ತು ಸ್ಪೆಷಲ್ ಮನೇಲಿ ಬಂದ್ಬಿಟ್ಟು ಏನ್ ಮಾಡ್ತಿರೋದು, ಏನ್ ಮಾಡ್ತಾರೆ ಇವತ್ತು ಐಡಿಯಾ ಇಲ್ಲ. ಏನ್ ಮಾಡ್ತಾರೆ ಬ್ರೋ? ಇವತ್ತು ಮನೇಲಿ ಬಂದು ಕುಂಬಳಕ್ಕೆ ಪಲ್ಯ ಮತ್ತೆ ಚಪಾತಿ ಮಾಡ್ತಾ ಇದಾರೆ. ಅಂಡ್ ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಗೈಸ್, ಸುರಭಿ ಅವ್ರು ಇಲ್ಲಿದ್ದಾರೆ. ಸುರಭಿ ಅವರೇ, ಸೊ ಹೋದ್ ಬ್ಲಾಗ್ ಅಲ್ಲೆಲ್ಲ ಕಾಮೆಂಟ್ ಹಾಕಿದ್ದಾರೆ, ಎಲ್ಲ ಕಾಮೆಂಟ್ ಹಾಕಿದ್ದಾರೆ, ಚೆನ್ನಾಗಿ ಮಾತಾಡಿದೀರಾ. ಹಂಗೆ ನೀವು ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾತಾಡು ಮಾತಾಡಲ್ಲ. ಇವಾಗ ಅಡ್ಗೆ ಮನೆ ಕುಕ್ ಯಾರು? ಬಂದು ಅವರು ನೀವು ಹೆಲ್ಪಿಂಗು ಅದೇನಂತಾರಲ್ಲ ಹೆಡ್ ಶೆಫ್, ನೀವು ಮಿನಿ ಶೆಫ್. ಓಕೆ. ಇವತ್ತು ಯಾವ ಮೂವಿಗೆ ಹೋಗ್ತಿರೋದು? ಟ್ರೆಂಡಿಂಗ್ ಬಂದಿದೆಯಲ್ಲ, ಟ್ರೆಂಡಿಂಗ್ ಬಂದಿದೆಯಲ್ಲ ಮೂವಿ ಅಫಿಷಿಯಲ್. ನೋಡಿ ತೇಜ್ ಅಲ್ಲಲ್ಲಿ ದೆವ್ವ ಬಂದು. ಸೊ ಗೈಸ್, ಹೆಂಗೆ ಅಮ್ಮ ಯಾಕೆ ಹೇಳ್ತೀನಿ, ಯಾರಿಗೋ ವೀಲ್ ಕಿಡ್ಗಿರ್ಬೇಕು. ಹೌದಾ? ಬಿಡ್ರಿ, ಯಾರಿಗೂ ಇರ್ಲಿ. ಗೈಸ್, ಚಪಾತಿ ಜೊತೆ ಟೀ ಮಾಡ್ತಿದ್ದಾರೆ ನೆಂಚ್ಕೊಳಕ್ಕೆ. ನೆನ್ಸ್ಕೊಳಕಲ್ಲ. ಏನ್ ಗೊತ್ತಾ, ನಿಂಗೆ ವ್ಲಾಗ್ ಮಾಡಿರೋದು ನಿಂಗೆ ರಿಟರ್ನ್ ತೋರಿಸ್ರೆ ನಿನ್ ತಲೆ ನಿಲ್ಲಲ್ಲ. ಶೈನಿಂಗ್ ಹೊಡಿತೈತೆ, ಅದಕ್ಕೆ ಹೇಳಿಲ್ವಾ ಗೈಸ್, ತಲೆ ನಿಲ್ಲಲ್ಲ ಅಂತ ತಕ್ಷಣ ತಲೆನ ನಿಂತಲ್ಲ, ಬಾಯ ನಿಲ್ತಲ್ಲ. ತಲೆ ನಿಲ್ಲಲ್ಲ, ನಂಗೆ ಖುಷಿ ಆಗುತ್ತೆ. ಕಾಂಪ್ಲಿಮೆಂಟ್ಸ್ ಬಂದ್ರೆ ಎಂತದ? ಕಾಂಪ್ಲಿಮೆಂಟ್ಸ್ ಬಂದ್ರೆ ಖುಷಿ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ಏನ್ ಗೊತ್ತಾ ಅಕ್ಕ, ಇವಾಗ ಈ ತರ ಹೇಳಿರ್ತಾರೆ, ನಾಳೆ ಬೆಳಿಗ್ಗೆ ಎದ್ ನೋಡ್ರಿ ಯಾಲೆ ಇಲ್ಲಿ ಎಲ್ಲ ಬಂದಿರುತ್ತೆ, ಅಲ್ಲ ಪಿಂಪಲ್ಸ್. ಅದ್ ಯಾವ ಬಾಯಿ ನಿಮ್ದು ಗೈಸ್. ಆಮೇಲೆ ಇನ್ನೊಂದ್ ಏನಂದ್ರೆ ಮೂವಿ ನೇಮ್ ಏನ್ ಹೇಳ್ದಲ್ಲ ಪಾಪ, ಅಬ್ಸೆಷನ್. ಅವ್ಳು ಹೇಳಿದ್ಲಲ್ಲ ಆ ಮೂವಿ ಗೈಸ್, ಅದೇನೋ ಬರೀ 7 ಕೋಟಿ ಬಜೆಟ್ ಹಾಕಿರೋದಂತೆ. 7 ಕೋಟಿ ಬಜೆಟ್ ಹಾಕಿ 1500 ಸಮಥಿಂಗ್ ಕ್ರಾಸ್ ಮಾಡಿದೆಯಂತೆ. ಸೊ ಅದು ಬಂದ್ಬಿಟ್ಟು ಹಾರರ್ ಮೂವಿ, ಎಲ್ಲ ಚೆನ್ನಾಗಿದೆ ಅಂತ ಇದರಲ್ಲಿ ಬರ್ತಿದೆ. ಗೈಸ್, ಏನ್ ಗೊತ್ತಾ, ಆ ಮೂವಿ ಬಗ್ಗೆ ನಮಗೂ ಗೊತ್ತಿಲ್ಲ. ನನ್ಗೆ ಹಾರರ್ ಮೂವೀಸ್ ನೋಡಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಹೋಗ್ತಾ ಇದೀವಿ ಅಷ್ಟೇ. ಸೊ ಅದು ಹೋಗಿ ಹೆಂಗಿದೆ ಅಂತ ರಿವ್ಯೂನ ನಾವು ಹೇಳ್ತೀವಿ. ಸೊ ಇಲ್ಲಿ ಹಾರರ್ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದೇನೆ ಇರ್ಬೋದು. ಇಂಗ್ಲಿಷ್ ಮೂವಿ ಅಲ್ವಾ, ನಮ್ಗೆ ಗೊತ್ತಿಲ್ಲ ಹೆಂಗಿರುತ್ತೆ. ಓಕೆ, ನೀವು ಲೈನಲ್ಲಿ ನಿಂತ್ಕೊಳ್ಳಿ, ಎಲ್ಲಾರು ಏನೋ ಕೇಳ್ಕೊ ಬರ್ಬೇಕು. ನಾನು ನಿಂತ್ಕೊಳ್ಳಿ ಇಲ್ಲಿ. ಸೊ ಗೈಸ್, ಈಗ ಎಲ್ಲ ಹಾರರ್ ಮೂವಿ ನೋಡಕ್ ಹೋಗ್ತಿದೀವಲ್ಲ, ಯಾರ್ಯಾರಿಗೆ ದೆವ್ವ ಅಂದ್ರೆ ಭಯ ಇಲ್ಲ ಅಂತ ಕೇಳ್ಕೊಬೇಡ ಬನ್ನಿ. ನಿಮಗ್ ಭಯ ಐತೆ ಅಂದ್ರೆ? ದೆವ್ವ ಅಂದ್ರೆ ಭಯ ಇಲ್ಲ ಗಾಯ್ಸ್, ಭಯ ಪಡ್ಕೊಂಡ್ರೆ ಇನ್ನ ಎದುರಿಸುತ್ತೆ. ಅಂತ ಸಿಚುಯೇಷನ್ ಕಣ್ಮುಂದೆ ಬಂದಾಗ, ಅದೇ ಕಣ್ಮುಂದೆ ಬಂದಾಗ ರಿಯಲ್ ಆಗಿ ಸ್ವಲ್ಪ ಆದ್ರೂ ಭಯ ಆಗುತ್ತೆ. ಬಟ್ ಆದ್ರೆ ಮೂವಿ ನೋಡಕ್ಕೆಲ್ಲ ಭಯ ಇಲ್ಲ, ಕುತ್ಕೊಂಡು ನೋಡ್ತೀವಿ. ಗೈಸ್, ದೆವ್ವ ಬರಬೇಕಾದ್ರೆ ಎಲ್ಲಾರ್ದು ಕ್ಲಿಪ್ ಹಾಕ್ತೀನಿ, ನೋಡೋಣ. ನಿನ್ಗೆ ಹೇಳು, ನೋಡ್ತೀನಿ. ದೇವ ಜೊತೆ ಬೇಕಾದ್ರೆ ಜೀವನ ಮಾಡ್ತೀನಿ. ಓ ಮಾಮ, ದೇವನ್ ಜೊತೆ ಸಂಸಾರ ಮಾಡ್ತಾನಂತೆ, ಜೀವನ ಮಾಡ್ತೀನಿ ಅಂತವನೆ. ಹಂಗಾರೆ ದೇವನ್ ಜೊತೆ ನಿಂದು ಅದು ಟಾಟಾಡೋ ಡುಮ್ಡು ಮಾಡ್ಕೋಣ ಬಿಡು. ಸೊ ಇವಾಗ ಸುರಭಿ ಅವರು ಗೈಸ್, ಅವರೇ ಈ ಮೂವಿಗೆ ಹೋಗೋಕೆ ಮೂಲ ಕಾರಣ. ಎಲ್ಲಾರನ್ನು ಒಣಸಿರೋದು ಅವ್ರೇನೆ. ಅವ್ರನ್ನ ಕೇಳೋಣ ಬನ್ನಿ. ಮೂವಿ ದೆವ್ವ ಅಂದ್ರೆ ಭಯನಾ, ನಿಮ್ಗೆ ಭಯ ಇಲ್ವಾ? ಇಲ್ಲಿರೋರ್ಗಿಂತ ಜಾಸ್ತಿ ನನ್ಗೆ ಭಯ ಅಂತ ಅನ್ಕೋತೀನಿ. ಅನ್ಕೊಳ್ಳೋದಲ್ಲ, ಅದೇ ಫ್ಯಾಕ್ಟ್. ಬಟ್ ಆದ್ರೂನು ಇಷ್ಟ ನನ್ಗೆ ಆತರ ಹೆದರ್ಕೊಳಕಲ್ಲ. ಆತರ ಥ್ರಿಲ್ಲರ್ ಮೇಲೆ ಹಾರರ್
ಅವೆಲ್ಲ ನೋಡಕ್ ಇಷ್ಟ. ಗೈಸ್ ಇನ್ನೊಂದ್ ಏನ್ ಗೊತ್ತಾ ಕಾಮಿಡಿ, ನೋಡಿ ಅದು ಅವಳು ದೇವರ ಮೂವಿ ನೋಡಿದ್ಮೇಲೆ ಏನ್ ಮಾಡ್ತಾಳೆ ಗೊತ್ತಾ, ಈಗ ಮನೆ ಹಿಂಗ ಮಲ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ ಗೊತ್ತಾ, ಕಾಲ್ನ ಹಿಂಗ ಹಾಕೊಳ್ಳೋದಿರ ಒಳಗಡೆ ಹಿಂಗ್ ಕಾಲ್ ಮಡ್ಸ್ಕೊಂಡ್ ಮಲ್ಕೋತಾರೆ. ಯಾಕೆ ಮಡ್ಸ್ಕೊಂಡ್ ಮಲ್ಕೋತೀವಿ ಅಂದ್ರೆ ಬಂದ್ ಹೇಳ್ಕೊಂಡ್ ಹೋಗ್ಬಿಡ್ರೆ, ಒಮ್ಮೆಲೆ ವಾಶ್ರೂಮ್ ಹತ್ರ ಕಾಲ್ ಹಾಕಲ್ಲ, ಯಾಕಂದ್ರೆ ಬಂದ್ ಹೇಳ್ಕೊಂಡ್ ಹೋಗ್ಬಿಟ್ರೆ ಅಂತ ಹೇಳ್ತಾಳೆ. ಇನ್ನ ಚೈಲ್ಡ್ ಗೈಸ್. ಅರೆ ದೆವ್ವ ಅಂದ್ರೆ ಭಯ ಇಲ್ಲ ನಿನ್ಗೆ? ಇಲ್ಲ ಭಯ ಇಲ್ಲ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮನೆ ಅಡ್ಗೆಯವರು ಹೆಡ್ ಚೆಫ್ ಸಾನ್ವಿ ಅಕ್ಕ. ಏನು ನನ್ಗಂತೂ ದೆವ್ವ ಅಂದ್ರೆ ಏನ್ ಭಯ ಇಲ್ಲ, ಫೇಸ್ ಮಾಡ್ತೀನಿ. ಅವತ್ತೇನೋ ಸೌಂಡ್ ಬಂತಾ, ನಾನೇ ಮಾಡಿದ್ದು ಅಲ್ಲಿ ಗೆಜೆ ಸೌಂಡ್ ಸೌಂಡ್ ಮಾಡ್ತಾ ಇದ್ರು, ಅದ್ರ ಪ್ಲಸ್ ಇನ್ನೊಂದೇನೋ ಸೌಂಡ್ ಬರ್ತಾ ಇತ್ತಲ್ಲಿ. ಇವ್ರು ಮುಂದೆ ಓಡಕ್ ನಿಂತವ್ರು ಅವಾಗ್ಲೇನೆ. ನಾವೆಲ್ಲ ಎಲ್ಲೋದೆ ಸುರಭಿಗಿಂತ ಮುಟ್ಟಿಗೆ ಅನ್ಸುತ್ತೆ ಸಾನ್ವಿ ಅಕ್ಕ. ನಿಜ ನಿಜ. ಆಯ್ತು ನೋಡು, ನೋಡೋಣ ಮಮ್ಮ. ಏನೋ ಕಿವಿ ಕಣ್ಣು ಮುಚ್ಕೋಬೇಕು. ಈ ಕಡೆ ತಿರ್ಕೊಂಡ್ರೆ ನೋಡ್ತೀನಿ. ಅವ್ರ ಏನಕ್ಕೆ ಗೊತ್ತಾ ಹಂಗ ಹೇಳ್ತಿರೋದು, ಟ್ರೈಲರ್ ನೋಡಿದಿರಲ್ಲ ಅದ್ರೆಲ್ಲೂ ದೆವ್ವ ಸೀನ್ಸ್ ಬಂದಿಲ್ವಲ್ಲ, ಭಯ ಆಗಿಲ್ವಲ್ಲ, ಅದಕ್ಕೋಸ್ಕರ ಗೊತ್ತಾಗುತ್ತೆ ಅಲ್ಲ ಮಮ್ಮ. ನೋಡ ಬನ್ನಿ ಗೈಸ್, ಈಗ ತಿನ್ಕೊಂಡು ಹೊರಡೋಣ ಮೂವಿಗೆ ಬನ್ನಿ. ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ, ಚಿಕನ್ ಸಾಂಬಾರ್ ಇವಾಗ ಬಾರಿಸ್ತಿದೀವಿ. ಹಂಗೈತೆ ಚಪಾತಿ ನಾರ್ಮಲ್ ಆಗೈತೆ, ಕುಂಬಳಕಾಯಿ ಪಲ್ಯ ನಾನು ತಿನ್ನಲ್ಲ. ತಿಂತಾರ ಪಲ್ಯ ಅವ್ರನ್ನ ಕೇಳಿ. ಚೆನ್ನಾಗೈತೆ ವೇಣು? ಅಂದ್ರೆ ಇಂಡೈರೆಕ್ಟ್ ಆಗಿ ಚೆನ್ನಾಗಿಲ್ಲ ಅಂತ ತಿಂತಲ್ವಾ? ನಾನ್ ಕುಂಬಳಕಾಯಿ ಪಲ್ಯ ತಿನ್ನಲ್ಲ ಗಾಯ್ಸ್, ನಮ್ಮ ಮನೇಲಿ ಮಾಡ್ಬಿಟ್ಟು ತಿನ್ನಲ್ಲ. ಹೌದಾ? ತಾಯಿಯೇ ದೇವರು ಮರಿಬೇಡ. ಗೈಸ್ ಏನಂದ್ರೆ ನಾವಿವಾಗ ಮೂವಿಗೆ ಹೋಗ್ತಿದ್ವಿ, ದೇವ್ರ ಮೂವಿಗೆ. ಅಲ್ಲಿಗೆ ಹೋಗಕ್ಕಿಂತ ಮುಂಚೆನೆ ಇಲ್ಲೇ ಒಂದು ದೇವ್ರ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಗೈಸ್, ಆದ್ರೂ ನಾವು ಹಿಡ್ಕೊ, ನಾನೇನೋ ಮಾತಾಡ್ಬೇಕು ಸುರಭಿ, ಹಿಡ್ಕೊ ಮಾತಾಡ್ತಾರೆ. ಸೊ ಗೈಸ್ ಹಾಕೋ ತೇಜು ಹಾಕ್ರೆ ಸರಿ. ಇವಾಗ ನನ್ನ ಫೇವ್ರೆಟ್ ಸೀರಿಯಲ್ ಹಾಕು ಬೇಗ ಪ್ಲೀಸ್. ನಾನು ಚಿಕ್ಕ ವಯಸ್ಸಲ್ಲಿ ಅಳ್ತಾ ಇದ್ದೆ ಗೊತ್ತಾ, ಸೀರಿಯಲ್ ಏನೋ ತಡೆದ್ಬಿಟ್ರೆ ಪ್ಲೀಸ್ ಗಾಳಿ ತರ ಆಗ್ತದೆ. ಹೊಡಿತೀನಿ ಗೈಸ್, ನಮ್ಮ ಜೊತೆ ಇದ್ದಾರೆ ಡಬಲ್ ಡಿಗ್ರಿ. ಡಬಲ್ ಡಿಗ್ರಿ ಅಕ್ಕ. ಸೊ ಗೈಸ್, ಇನ್ನ ಇವರು ತಿನ್ನೋರೆಲ್ಲ ಇದ್ದಾರೆ. ಮೂವಿ ಶೋಗೆ ಹೋಗೋದು ಯಾವಾಗ ಅಂತ ಗೊತ್ತಿಲ್ಲ. ಈಗ ಸುರಭಿ ಫೀಡ್ ಮಾಡಿಸ್ಬೇಕು, ಸೌತೆಕಾಯಿ ಎಲ್ಲ ಆಯ್ತಾ. ಸೊಪ್ಪು ಹಾಕ್ಸ್ಕೊತಿದೆ. ಏನ ಗೈಸ್, ನಮ್ಮ ಸೋದರ ಮಾವನ್ ತೋರಿಸಿದ ಒಂದು ನಿಮಿಷ ವೆಯ್ಟ್ ಮಾಡಿ. ಕೆಂಪದಲ್ಲಿ ಜೋರಾಗಿ ಮಾತಾಡ್ತಾರೆ, ಆಮೇಲೆ ಹಿಂದೇನೆ ಪ್ರೀತಿ ಮಳೆನೇ ಸುರಿಸ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಗೈಸ್, ದೇಶ ಹಿಂಗ್ ಹೋಗ್ತಿರೋದು ಏನಕ್ಕೆ ಹಿಂಗ್ ಹೋಗ್ತಿದೆ ಗೊತ್ತಾ? ಇಂಥ ಸೀರಿಯಲ್ ಹುಚ್ಚಿಂದಿರೋದ್ರಿಂದಾನೆ. ಡಿಗ್ರಿ 2 ಸಲ ಮಾಡೋರಂತೆ ಹಿಂಗ್ ಸೀರಿಯಲ್ ನೋಡೋಳಕ್ಕೆ. ಮಾಮ ಅಳ್ತಾ ಇಲ್ವಾ ಮಾಮ? ಕಣ್ಣು ಜೂಮ್ ಹಾಕಿ. ಹಾ ನೋಡಿ ಗೈಸ್, ಎಲ್ಲ ಯಾವ್ದು ಹೆಂಗ್ ಅಳ್ತಾಳೆ ನೋಡೋದಿ. ನೀನ್ ಹೇಳು. ಇದು ಡೌರಾಣಿ ಯಾಕೆ ಹೇಳ್ತಾ ಇದೀಯ? ಅವಳಿಗೆ ಊಟ ಮಾಡಿಲ್ವಾ? ಊಟ ಆಗ್ತಿಲ್ವಾ ಅವಳಿಗೆ? ಕೆಂಕಿ ಆಗೋಯ್ತು ಮಕ್ಕ ಆಗ್ಲೇ. ಅಕ್ಕ 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 ಒಂದ್ ನಿಮಿಷ ಇರು ಅಂತ. ಸಂತು ಫಾಕ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಅಲ್ಲಿ ನೇಮ್ ಕೊಟ್ಟಿದ್ದೀನಿ. ಅದ್ರಲ್ಲಿ ಬರೀ ಕಾಂಟ್ರವರ್ಸಿ ಮಾಡ್ಕೊಂಡೇ ಬಂದಿರೋದು. ಅದ್ರಲ್ಲೂ ಅಷ್ಟೇ ಕಾಂಟ್ರವರ್ಸಿ ನಾವು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗೋವರ್ಗು ಬಿಡಲ್ಲ, ಅವರೇ ಸಾರಿ ಕೇಳೋರ್ಗು. ಅದೇ ತರ ಬಿಗ್ ಬಾಸ್ ಬಂದ್ರು ಜಗಳ ಎಲ್ಲ ಇದ್ದೇ ಇರುತ್ತೆ, ಅಲ್ಲೂ ಅಷ್ಟೇ ಸಾರಿ ಕೇಳೋವರ್ಗು ಬಿಡಲ್ಲ. ಪಕ್ಕ ಮಾಡೇ ಮಾಡ್ತೀನಿ.
ನಿಮ್ಮ ದಯೆ ತೋರಿಸಿ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ಇಕ್ಕಿ ಬಿಗ್ ಬಾಸ್ ಕರ್ಕೊಳ್ರಿ. ನೋಡೋಣ, ಬಡವ್ರ ಮಕ್ಕಳು ಬಿಗ್ ಬಾಸ್ ಬರಬೇಕು ಅಂತ ಅನ್ನೋದು ಆಸೆ ಇರುತ್ತಲ್ಲ, ಆ ಥರ ನನಗೂ ಒಂದು ಆಸೆ ಇದೆ. ನೋಡೋಣ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ನಿಮ್ಮ ಪ್ರಯತ್ನ ನಿಮ್ಗೆ ಕೇಳಿದೆ. ಬಾಯ್ ಅಷ್ಟೇ. ಹೇಳಿ ನಾ ಕರೆಕ್ಟಾಗಿ ಬ್ಲಾಗ್ ಮಾಡ್ತಾ ಇದ್ರು. ಅಲ್ಲ ಇವರು ಕೇಳ್ಕೊಳಂಗಿಲ್ಲ, ತಿಕ್ಕ ಮುಚ್ಕೊಂಡು ಸೇರ್ಸ್ಕೊಳ್ರು ಅಂತ ಹೇಳ್ದಂಗೈತೆ. ಏಯ್ ಕೇಳ್ಕೊಡಿ. ಗೈಸ್ ಹಾಕೋರು ಗೈಸ್ ನೀರ್ ಚೆಲ್ಲಿದ್ರು, ಸೀರಿಯಲ್ ನೋಡ್ಕೊಂಡು ನೀರ್ ಚೆಲ್ಲಿದ್ರು. ಏನೇನೋ ಇಂಥವ್ರು ಈ ಜನರೇಷನ್ ಅಲ್ಲಿ ಇನ್ಫ್ಲೂಯೆನ್ಸರ್ ಅಂತ ಗೈಸ್ ಇವರು. ಇನ್ಫ್ಲುಯೆನ್ಸರ್ ಆಗಿ ಸೀರಿಯಲ್ ನೋಡ್ತಾ ಅಲ್ಲಿ ಅಯ್ಯೋ ನೀರ್ ತುಂಬ್ತಾರೆ. ನಾನು ನಿಜ ಅಳ್ತಾ ಇಲ್ಲ ಅಲ್ಲಿ ಅಲ್ಲಿ ಇವಾಗ ಸುರಭಿ ಅಳು ನೀನು. ಕೂತಿದವ್ರು ಗೊತ್ತಾ, ಕೈಗಳೇನು ಇಲ್ಲ. ಏಯ್ ಆಮೇಲೆ ಬೇಳೆಯಿಂದ ರೋಸ್ಟ್ ಮಾಡಾಕ್ತಾನೆ. ಈ ಬ್ಲಾಗ್ ನೋಡಿಲ್ವಾ ನೀವು? ಅದು ರೋಸ್ಟ್ ಮಾಡಿರೋದು ನೋಡಿಲ್ವಾ? ಫಿಂಗರ್ ಹೊಡ್ಕೊಂಡಿದ್ದೀರ, ಅದರ ಅಭಿಪ್ರಾಯ? ಸರಿಗಮಪ ಆಡಿಷನ್ ಕಳಿಸ್ಬೇಕು. ನಿಮ್ಮ ಅಭಿಪ್ರಾಯ? ಹಿಂಗೆಲ್ಲ ತೆಗಿಬೇಡಿ. ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಅವನೇನ ಕಾಡ್ತಾವ ಹೇಳು ಪಾಪ. ನಾವ್ ಆಡಿರೋದ್ ನೋಡ್ಬಿಟ್ರೆ ಇನ್ನೂ ಶಾಕ್ ಆಗ್ಬಿಡ್ತಾನೆ. ಮತ್ತೆ ಸೌಮ್ಯ ಜನ ಆಡಿರೋ ಸಾಂಗ್ ಕೇಳಿದ್ರೆ ಯಾಕೆ ಕೇವಲವಾಗಿ ಆಡಿದೀವಿ, ತೋರಿಸ್ತೀನಿ ಆಮೇಲೆ. 20 ಟೇಕ್ ತಗೊಂಡವ್ರು ಅವನು ನಡುತ್ತಾನ ಕೈಯ. ಗೈಸ್ ನಮ್ ಬೇಣವನಾಗ ಆಡ್ತಾವನೆ. ಅವಳೆಂದರೆ ಮನದಾಳದ ಕೊನೆಯ ಆಸೆಯಂತೆ, ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ. ಅವಳೆಂದರೆ ಏನೆನ್ನಲಿ ಏನನದಿರಲಿ, ಅವಳೆಂದರೆ ಏನೇ ಬಂದೆಲ್ಲ ಹಾಳು ಮಾಡ್ತಾವನೆ. ಎಲ್ಲ ಚೆನ್ನಾಗ್ ಬಂದಿದ್ದ, ಲಾಫ್ ಮಾಡ್ಕೊಂಡ್ ಮಾಡ್ತೇನೆ, ಟಾರ್ಚರ್ ಮಾಡ್ಕೊಂಡ್ ಬಂದಿನಿ. ಏನ್ ಅನಿಸ್ತಾ ಇತ್ತು ನಮ್ಮ ಮನೆ ಸಿಂಗರ್ ಇರೋದ್ ನೋಡಿ? ಚೆನ್ನಾಗಿ ಆಡ್ತಾರೆ. ಪಕ್ಕದ ಎಲ್ಲಿಗೆ ಆಡಿಷನ್ ಕೊಡ್ಬೇಕು ಅಂತ ಇದೀರಾ? ಆಫ್ ಮಾಡೋ ಹೇಳ್ರಿ. ಗೈಸ್ ಅಪ್ಪ ಏನು ಮಾಡಂಗಿಲ್ಲ ಗೈಸ್. ಸೋಡಾಬುಡ್ಡಿ ಯಾಕೆ ಸೋಡಾ ಬುಡ್ಡಿ ಆಗಿದ್ದೀರಲ್ಲ? ಇದು ಲ್ಯಾಪ್ಟಾಪ್ ಅಕ್ಕ ಇಲ್ಲಿಂದ ನೀವು ಗ್ಲಾಸ್ ಹಾಕೊಳಕ್ಕ ಲ್ಯಾಪ್ಟಾಪ್ ಮಾಡ್ಬೇಕಾದ್ರೆ ಅಂತ. ಇಲ್ಲ ಲೆನ್ಸ್ ಕಾರ್ಡ್ ಅವನು ಹೇಳಿದ ಅಕ್ಕ ಇಲ್ಲಿಂದ ಲ್ಯಾಪ್ಟಾಪ್ ಮಾಡ್ಬೇಕಾದ್ರೆ ಅದನ್ನ ಹಾಕೋ. ಲೆನ್ಸ್ ಕಾರ್ಡ್ತಾ ನೀನೇ ಅಲ್ವಾ ಹೇಳಿದ, ಅದು ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕಿಲ್ವಾ ಇದು specs? ಅದೇನ ಇದು ನೀನಾಯ್ಕ. ಒಬ್ಬೊಬ್ರು ಫೇಸಿಗೆ ಚೆನ್ನಾಗಿ ಕಾಣುತ್ತೆ, ಒಬ್ಬೊಬ್ರು ಫೇಸ್ ಚೆನ್ನಾಗಿ ಕಾಣಲ್ಲ. ಪವರ್ ಇದೆಯಾ ಎಲ್ಲ? ಮೇಡಮ್ ನಮಸ್ಕಾರ, ನೀವೇನಿಲ್ಲಿ? ಅಲ್ಲೂ ನಿಮ್ಗೆ ಅಲ್ಲಿ black ಇದ್ರೆ ಚೆನ್ನಾಗಿ. ಏ ಅಕ್ಕ ಗಾನಕ್ಕೆ ಹೋಗಿಲ್ಲ, ಗಾನಕ್ಕೆ ಹೋಗಿಲ್ಲ ನಮ್ ಲಕ್ಕಿ. ಬ್ರೋ ಅಲ್ಲಿ ಬಂದ್ಬಿಟ್ಟು ಒಳಗಡೆ ನಮ್ ಜೊತೆ ಏನಂದವ್ರು ಗೊತ್ತಾ? ಅಲ್ಲ ನಮ್ ಜೊತೆ ಇದು ಯಾವ್ದು ನೀ ನಾಯಕ್ ಹೋಗ್ದಂಗೆ ಹೋಗ್ತೈತೆ ಅಂದ್ಬಿಟ್ಟು ಚೆನ್ನಾಗಿ ಆಡ್ಬೇಕು ಕಣೋ ಅಂತ. ಬನ್ನಿ ಗೈಸ್, ನಾನು ಇವಾಗ ರೆಡಿ ಆಗೋಣ. ಗೈಸ್ ಇವಾಗ ಮಾಲಿಗೆ ಬಂದಿದ್ದೀವಿ ಮೂವಿ ನೋಡೋಣ ಅಂತ. ಇಲ್ಲಿ ಅವಾಗ್ಲಿಂದ ಇಲ್ಲಿ ನೋಡಿ ಗೈಸ್, ಯಾರು ಇವರು? ಯಾರು? ಡಬಲ್ ಡಿಗ್ರಿ ಬ್ರೋ. ಯಾರವರು? ಅಲ್ಲಿ ಹೋಯ್ತಾರಲ್ಲ ಯಾರು ಬ್ರೋ ಅವರು? ಸರಿಯಪ್ಪ, ಯಾರವ್ರು ಅಲ್ಲಿ ಹೋಯ್ತಾವ್ರಲ್ಲ ಅವರು? ಚೈನೀಸ್ ಅಲ್ಲ ಡಬಲ್ ಡಿಗ್ರಿ. ನಮಗ್ ಬರ್ಲಿ. ಏನ್ ನೋಡ್ತಾ ಇದ್ದೀರಾ? ಬನ್ರಿ, ಡಬಲ್ ಡಿಗ್ರಿ ಮಾಡಿದಿರ ಅಂತ ಗೊತ್ತು, ಬನ್ರಿ. ಗೈಸ್ ಇವಾಗ ಮೇಲ್ಗಡೆ ಹೋಗೋಣ, ನೋಡ ಯಾರ್ಯಾರು ಭಯ ಪಡ್ತಾರೆ ಮೂವಿಗೆ, ಯಾರ್ಯಾರು ಭಯ ಪಡಲ್ಲ ಮೂವಿಯಿಂದ. ನೀನ್ ಭಯ ಪಡ್ತೀಯಪ್ಪ? ನೋಡೋಣ. ಅಲ್ಲಿ ಒಳಗಡೆ ಅಂದಿರೋದು ಸ್ಟ್ರಾಂಗ್ ಅಲ್ಲ ವೀಕ್ ಅಲ್ಲ ಅಂತ ಗೊತ್ತಾಗುತ್ತೆ. ಹೋಗೋಣ ಬನ್ನಿ ಗೈಸ್. ನಾವೀಗ ಡಿವಿನಿಟಿ ಮಾಲಲ್ಲಿ ಇರೋದು. ಮೂವಿ ಎಲ್ಲ ಚೆನ್ನಾಗಿದೆ ಅಂತ ಬರ್ತಿದೆ. ಮಾತಾಡಿ ನೀನು ಅಲ್ಲಿ, ಮಾತಾಡಲ್ಲಿ ಬಾರಿ ಹೋಗೋಣ.
So, ಬನ್ನಿ ಗೈಸ್ ಹೋಗೋಣ. 20 ಮಿನಿಟ್ಸ್ ಮೇಲೆ ಆಯ್ತು ಗೈಸ್ ಸ್ಟಾರ್ಟ್ ಆಗಿ ಆಲ್ರೆಡಿ ನೋಡ್ರಿ ಎಲ್ಲ ಹೋಗಿ ಈಗ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಇನ್ನೂ ಬಂದಿಲ್ಲ. ನೀರು ಕುಡ್ಕೊ ಬರ್ತೀನಿ ಅಂತ ಹೋಗ್ಬಿಟ್ಟು ಅಪ್ಪ ಕೋಪ ಬರ್ತಿದೆ ಪೀಕ್ ಲೆವೆಲ್ಗೆ ಹೋಗಿ. ನನ್ಗಲ್ಲ ಇವ್ರಿಗೆ. ಅರ್ಧಂಬರ್ಧ ಮೂವಿ ನೋಡಿ ಚೆನ್ನಾಗಲ್ಲ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಅರ್ಧಂಬರ್ಧ ನೋಡ್ರಿ ಏನು ಮತ್ತೆ ಇರುತ್ತೆ. ಡೆವಿಲ್ ಮೂವೀಸ್ ಎಲ್ಲ ನಾವು ಹಿಂಗೆ ಮಾಡ್ಬಿಟ್ರೆ ನೋಡೋಣ ಇನ್ನೂ ಎಷ್ಟೊತ್ತು ಮಾಡ್ತಾರೆ ಅಂತ. ಹೆಂಗೈತೆ ಜೋರಾಗಿ ಮಾತಾಡು. ಭಯ ಆಗ್ತಿಲ್ವಾ? ಭಯ ಭಯ ಒಂಥರ ಅವಳು ಆಡೋದಕ್ಕೇನು ಭಯ ಪಡ್ಬೇಕು ಆ ಥರ ಆಗ್ತೈತೆ. ನಿಂತಾಳೆ ಹಿಂಗೆ. ಅಕ್ಕ ಚೆನ್ನಾಯ್ತು ಅಕ್ಕ. ನನ್ಗೇನ್ ಭಯ ಆಗ್ತಿಲ್ಲ ಬ್ರೋ ಅದಕ್ಕೆ ಹೇಳಿ. ಚೆನ್ನಾಗಿದ್ಯಾ? ಇಲ್ಲಿ ನೋಡಿ ಇಲ್ಲಿ ಅಂತೆ. ಆಮೇಲೆ ಚೆನ್ನಾಯ್ತಾ? ವೇಣು 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 ಏನ್ ಮಾಡ್ತಿದ್ದ ಬ್ರೋ? ವೇಣು ಏನ್ ಮಾಡ್ತಾವನ ಅಲ್ಲಿ ಪಕ್ಕದಲ್ಲಿ ಮೂವಿ ಆಡ್ತೈತೆ ವೇಣುದು. ಏನೆಲ್ಲ ಆಡ್ತೈತೆ ಒಬ್ಬ ಏನೇನೋ ಡಬಲ್ ಮೀನಿಂಗ್ ಮಾತಾಡ್ತಾ ನೋಡಿ ಗಾಯ್ಸ್ ಇವ್ರ ಸ್ಟೋರಿನ. ನಾವೇನ್ ಪಾಪ ಮಾಡಿದ್ದು? ನಾವು ಚಿನಿ ಬಾ ಚಿನಿ ನಾವು ಹಾಕೋಣ. ಚೆನ್ನಾಗಿದೆ ಗೈಸ್. ಇಂಟರ್ವಲ್ ಆದ್ಮೇಲೆ ಮೂವಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿತ್ತು ಅಂತ. ನನಗೂ ಆಗ್ತಿದೆ ರೀ. ಹೆಂಗಿತ್ತು ಮೂವಿ? ಏನ್ ಯಾವ ಸೀನ್ಸ್? ಟಾಕ್ಸಿಕ್ ತರ ತುಂಬಾ ಅದು ಡೆವಿಲ್ ಮೂವಿ ಅಲ್ಲ ಗೈಸ್. ಟಾಕ್ಸಿಕ್ ಮೂವಿ ಅಂತ ಹೇಳ್ಬೋದು. ಲೈಕ್ ಒಬ್ರು ವಶ ಪಡಿಸ್ಕೊಂಡ್ರೆ ಬಾಯ್ ಇದೊಂಥರ ರಿಯಲ್ ಲೈಫ್ ಇನ್ವಾಲ್ವ್ ಮಾಡ್ಕೋಬಹುದು. ಆ ಥರ ಯಾರು ಇರಲ್ಲ. ಅಂದ್ರೆ ಅಷ್ಟು ಓವರ್ ಆಗಿರಲ್ಲ, ಕೆಲವರು ಅಷ್ಟು ಟಾಕ್ಸಿಕ್ ಆಗಿರ್ಬೋದೇನೋ. ತನ್ನ ಬಾಯ್ ಫ್ರೆಂಡ್ ಎಲ್ಲಿ ಬೇರೆಯವ್ರ ಜೊತೆ ಹೋಗ್ಬಿಟ್ರೆ ಆಮೇಲೆ ಅಕಸ್ಮಾತ್ ಹೋದ್ರೂ ಅವ್ರನ್ನ ಏನಾದ್ರು ಮಾಡಬೇಕು ಆ ಥರ ಈ ಥರ ಅಂತ ತಲೆ ಬಂದ್ಬಿಡುತ್ತೆ. ಇಷ್ಟ ಆಯ್ತಾ? ಸೊ ಗೈಸ್ ಇನ್ನೊಂದು ಏನಂದ್ರೆ ಅದರಲ್ಲಿ ತುಂಬಾ ಬೋರಿಂಗ್ ಏನಂದ್ರೆ 1 hour ಬರೀ ಯೂಸ್ನೆಸ್ ಮಾತುಗಳು ಹಾಕ್ಬಿಟ್ಟಿದ್ದಾರೆ. ಬಟ್ ಓಕೆ. ಹೆಂಗ ಅನಿಸ್ತು ವೇಣು? ಇಲ್ಲ ಹೇಳು. ಸ್ಟಾರ್ಟಿಂಗ್ ಹೋದ ತಕ್ಷಣನೇ ಮೂವಿ ಇಲ್ಲ ವೇಣುಕುಮಾರ್ ಗೋಪಾಲ್. ನಾನಲ್ಲ ಬ್ರೋ, ನಾನಲ್ಲ. ಕಾಫಿ ಬೆಳಗ್ಗೆ ಏನು ಬೆಳಗ್ಗೆ ಯಾರು ಕಾಯಿಸಿದ್ರು? ಬೆಳಿಗ್ಗೆ ನಾನಲ್ಲ, ಇವ್ರು ಕಾಯಿಸಿದ್ದು ಇವಾಗ. ಇವಾಗ ಹೌದಾ? ಸೊ ಹೆಂಗಿತ್ರಿ ಮೂವಿ? ಮೂವಿ ಬಂದು ಏನು ಚೆನ್ನಾಗಿಲ್ಲ ಗೈಸ್. ನಂಬ್ಕೊಂಡು ದುಡ್ಡನ್ನ ಮಾತ್ರ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಮೂವಿ ಚೆನ್ನಾಗಿಲ್ಲ. ಏನೋ ಭಯ ಪಟ್ಕೊಡ್ತಾರೆ. ಭಯ ಆಗ್ಲಿಲ್ವಾ ನಿಮ್ಗೆ? ಒಂದೇ ಒಂದ್ ಸೀನಲ್ಲಿ ಭಯ ಅಂದ್ರೆ ಆ ಲೆವೆಲ್ ಭಯ ಅಲ್ಲ, ಒಂದೇ ಒಂದ್ ಸೀನಲ್ಲಿ ಸಾನ್ವಿ ಅಕ್ಕ ಅಂತೂ ಸಾನ್ವಿ ಅಕ್ಕಂದು ಎಲ್ಲ ನಿಂತೋಗಿತ್ತಲ್ವ ಅಕ್ಕ? ಬನ್ರಿ ಇಲ್ಲಿ ಹೇಳಿ ಬನ್ರಿ ಇಲ್ಲಿ ಬಂದು. ಸುರಭಿ ಕಣ್ಣು ಮುಚ್ಕೋತಾ ಬಿತ್ತವಳೆ. ನನ್ಗೆ ಭಯ ಗೈಸ್. ನಾನು ಹೇಳಿಲ್ಲ ಮುಂಚೆನೆ ಅಂತ ಸೀನ್ಸ್ ಎಲ್ಲ ನಂಗೆ ಭಯ ಆಗುತ್ತೆ ಅಂತ. ಇಲ್ಲಿ ನೋಡ್ಕೊಂಡು ಮಾತಾಡೋದು. ಅಲ್ಲಿ ನೋಡಿ ಗೈಸ್ ನಮ್ಮ ಇಕ್ಕಡೆ ನೋಡ. ನಂಗೆ ಭಯ. ಇದೊಂದು ಇದ್ಬಿಟ್ರೆ ಏನೋ ಇದು ಯಾರು ಕುಂಕುಮ ಇಟ್ಕೊಂಡವ್ರೆ ಬೈಯೋಕೆಲ್ಲ. ಅವ್ರಿಕ್ಕಿರೋ ಸುರಭಿ ಸೇಫ್ಟಿ ಅಪ್ಪ. ಈಗ ಸಾನ್ವಿ ಅಕ್ಕನ್ ಕೇಳೋಣ ಬನ್ನಿ. ಅಕ್ಕ ಯಾಕೋ ನಮ್ಮ ಯಾರಮ್ಮ ಇವರು ಪರಿಚಯ ಮಾಡ್ಕೊಡಿ ಸ್ವಲ್ಪ. ಇದು ನೋಡಿ ಹೇಳ್ರಿ. ಕುಂಕುಮ ಇಟ್ಕೊಂಡಿದ್ಯಪ್ಪ. ನಾನಂತೂ ನಿಜ ಇಲ್ಲ, ಧೈರ್ಯವಾಗಿ ಮಲ್ಕೋತೀನಿ. ಪುಕ್ಲರ್ ಅಂತ ಅಲ್ಲ, ಮಲ್ಕೋತೀನಿ. ನೆಗೆಟಿವ್ ಎನರ್ಜಿ ಆಗ್ಬಾರ್ದು ಅನ್ನೋ ರೀಸನ್ ನೋಡ್ದಾಗೆಲ್ಲ ಎನಿ ಟೈಮ್ ಇರ್ತಾರೆ. ಇಲ್ಲ ನಾನು ಮನೆಗೆ ಹೋದಾಗ ಒಬ್ಬೊಬ್ಳೆ ಇರ್ತೀನಿ. ನಾನು ಒಬ್ಬೊಬ್ನೇ ಇರ್ತೀನಿ ಒಂದೊಂದು ವಾರ. ಒಬ್ಬಳೇ ಇರ್ತೀನಿ ಗೈಸ್. ಹೇಯ್ ಕಟ್ ಇಟ್ ಕಟ್ ಹೇಳಕ್ಕ ಹೆಂಗಿತ್ ಮೂವಿ? ನಾಟ್ ಗುಡ್. ಗುಡ್. ಓಕೆ. ಮತ್ ದುಡ್ಡು ಹೆಂಗ್ ಮಾಡ್ತು? 1700 ಕೋಟಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದ್ದೆ ಸುರಭಿ. ಅದ್ರಲ್ಲಿ ಏನ್ ಗೊತ್ತಾ, ಅಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಇಲ್ಲಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ. ಸ್ಟೋರಿನೇ ಇಲ್ಲ, ಬರೀ 1-2-3 ಸೀನ್ಸ್ ಮಾತ್ರ ಚೆನ್ನಾಗಿತ್ತು. ಸ್ಟೋರಿನೇ ಇಲ್ಲ. ನೀವು ಡೈರೆಕ್ಟ್ 4 ಜನ ಆಕ್ಟರ್ ಅಲ್ಲಿ ಯಾರಿದ್ದಾರೆ?
ಆಕ್ಟರ್ಸ್ 4 ಜನ ಏನ್ ಚೆನ್ನಾಗಿತ್ತು. ಅವ್ರ ಅಪ್ಪನ್ ತೋರ್ಸ್ಲಿಲ್ಲ, ಅಮ್ಮನ್ ತೋರ್ಸಿಲ್ಲ, ಫ್ರೆಂಡ್ಸ್ ಇಬ್ರು, ಆಮೇಲೆ ಇವ್ರಿಬ್ರು. ನಾನ್ ಹೇಳೋದು ಈಗ ಅವ್ರ ಅಪ್ಪನ್ ಮನೆಗ್ ಹೋಗ್ತಾ ಇರ್ತಾಳೆ, ಮನೆಗೆಲ್ಲ ಹೋಗ್ತಾ ಇರ್ತಾಳೆ, ಸಡನ್ ಆಗಿ ಅವ್ರ ಬಾಯ್ ಫ್ರೆಂಡ್ ಮನೆಗೆ ಅವ್ರ ಅಪ್ಪ ಅಮ್ಮ ಕೇಳಲ್ಲ, ಹಾಗಾದ್ರೆ ಬಿಟ್ಬಿಟ್ಟು ಅವ್ರ ನಾಟ್ ಗುಡ್ ಗೈಸ್, ಪ್ಲೀಸ್ ಹೋಗ್ಬೇಡಿ, ನಾವ್ ಹೇಳ್ತೀವಿ. ಕನ್ನಡ ಮೂವಿನ ನೋಡಿ, ಕನ್ನಡ ಮೂವಿನ ಬೆಳೆಸಿ ಅರಸಿ ಆರೈಸಿ. ಬಟ್ ನೀವ್ ಯಾಕೆ ಹೋಗಿದ್ರಿ ಅಂತ ಹೇಳ್ಬೇಡ್ರಿ, ನಾವು ಕನ್ನಡ ಮೂವಿ ನೋಡ್ತೀವಿ, ಬಟ್ ನೋಡೋಣ ಎಲ್ಲ ಪ್ರಮೋಷನ್ಸ್ ಆಗ್ತಿತ್ತಲ್ಲ, ಓ ಹಂಗೆಲ್ಲ ಅವೆಲ್ಗೆ ಅಂತ. ನನ್ಗೆ ಪರ್ಸನಲಿ ಹಾರರ್ ಮೂವೀಸ್ ಅಂದ್ರೆ ಬಟ್ ತುಂಬಾ ಇದು ಹಾರರ್ ಮೂವಿ ಅಲ್ಲ, ಯಾವ್ದೇ ಬ್ಲ್ಯಾಕ್ ಮ್ಯಾಜಿಕ್ ಅಷ್ಟೇ. ಅಂದ್ರೆ ಆ ಟೈಪ್ ನಾನು ಆಗ್ಲೇ ಹೇಳಿದ್ರೆ ಥ್ರಿಲ್ಲರ್ ಅಥವಾ ಹಾರರ್ ಈ ತರ ಕಾನ್ಸೆಪ್ಟ್ ಅಲ್ಲಿ ಇರೋ ಮೂವೀಸ್ ಅಂದ್ರೆ ತುಂಬಾ ಇಷ್ಟ. ಅದು ಯಾವ್ದೇ ಲ್ಯಾಂಗ್ವೇಜ್ ಆಗಿದ್ದು ನೋಡ್ತೀನಿ. ಅದಕ್ಕೆ ನಾವು ನೋಡಿದ್ದು ಗೈಸ್ ಅಷ್ಟೇ, ಇನ್ನೇನು ಇಲ್ಲ ಗೈಸ್. ಇವಾಗ ಲೈಟ್ ಆಫ್ ಮಾಡೋದಂడి. ಲೈಟ್ ಅನ್ನೋದಿಲ್ಲ. ಗೊತ್ತಾಗಲ್ವಾ? ಒಟ್ನಲ್ಲಿ ಮಿಣ್ಕ ಅಂತ ತಾನೆ ನಿಮ್ಗೆ. ಯಾರಲ್ಲಿರ ಸುರಭಿ ಒಂದ್ ಟೈಮ್ ಮಿಣ್ಕ ಅನ್ಸ್ಬಿಟ್ಟೈತೆ ಗೈಸ್ ಅವ್ರಿಗೆ. ನೋಡ್ದೆ ಇಲ್ಲಿಂದಾನೆ ಬಂದೆ ಎದ್ರಿಕೋತಾರ ಯಾರು? ನೀವೇ ಓಡ್ ಬಂದ ಇವಾಗ. ಇಲ್ಲ ನಾನು ಕೊರಗಜ್ಜ ಮೆರವಣಿಗೆ ಓಡ್ ಬಂದ, ಒಂಚೂರು ಭಯ ಆಗ್ಲಿಲ್ಲ. ಗಣೇಶನ್ ಮೆರವಣಿಗೆ ಓಡ್ ಬಂದಿಲ್ಲ, ಒಂಚೂರು ಏನೋ ಭಯ ಆಗ್ಲಿಲ್ಲ. ಗಣೇಶನ ಹಣೆಗ್ಲೂನು ಗಣೇಶನ ಹಣೆಗೂ ಭಯ ಆಗಿಲ್ಲ. ಏನ್ ನಮ್ಮನ್ ಮನೇಲಿ ಇದೀವಿ ಅಂತ ಭಯ ಆಯ್ತದೆ, ಏನು ಕಾಡಲ್ಲ ಇದ್ದೀವಿ. ಇಲ್ಲ ವ್ಲಾಗ್ ಇಲ್ಲ, ದೇವ್ರ ಸತ್ಯ ಏನ್ ಮಾಡೋಣ. ಏನಿಲ್ಲ ಗೈಸ್, ಈಗ ಇನ್ನೊಂದ್ ಮೂವಿ ತೋರಿಸ್ತೀವಿ ಅವ್ರಿಗೆ. ಸಖತ್ತಾಗಿದೆ ಅದು ಮೂವಿ ಎಲ್ಲ ಮಾಮ. ಸುರಭಿ ಅದನ್ನ ನೋಡಕ್ ಬೇಕಾರೆ ಥಿಯೇಟರ್ ಅಲ್ಲಿ ಪಾಪ್ಕಾರ್ನ್ ಚೆಲ್ಲವಳೆ. ಪ್ರಕಾಶ್ ಭವನ ಭಯ ಪಟ್ಟವ್ರೆ ಅದ್ ನೋಡ್ಬಿಟ್ಟು. ಇಲ್ಲಿ ಅದು ಅಲ್ಲಿ ಸೌಂಡ್ಗೆ ಅದ್ ಹೆಂಗೆ ಗೊತ್ತಾ, ಒಂದ್ ಸೀನ್ಸ್ ಹೇಳ್ತೀನಿ ಕೇಳಿಸ್ಕೊಳ್ರಿ. ಒಂದ್ ಹುಡ್ಗಿಂಗ್ ಸಿಗರೇಟ್ಸ್ ಎತ್ಕೊಂಡು ನಿಂತಿರುತ್ತೆ, ಒಂದ್ ಫುಟ್ಬಾಲ್ ಹಂಗೆ ಬಂದ್ಬಿಡುತ್ತೆ ಅದ್ರತ್ತ. ಏನ್ ಫುಟ್ಬಾಲ್ ಅಂತ ಈಗ ನೋಡಿದ್ರೆ ದೇವ್ದ ತಲೆ ಅನ್ಬಿಟ್ಟು ಎಳ್ಕೊಂಡು ಹೋಗ್ಬಿಡ್ತದೆ ದೆವ್ವ. ಅದ್ರ ದೆವ್ ಇನ್ನೊಂದೇನ್ ಸೀನ್ ಗೊತ್ತಾ, ಅದು ದೆವ್ವ ಬ್ಲಾಗು ತಡ್ರಿ. ಇನ್ನೊಂದು ಅಕ್ಕ ಏನ್ ಗೊತ್ತಕ್ಕ, ಇನ್ನೊಂದ್ ದೆವ್ವನ್ ಬರೀ ದೆವ್ವ ಬಂದ್ರೆ ದೆವ್ವ ತಲೆ ಬರುತ್ತೆ, ಬಾಡಿ ಬಂದ್ರೆ ತಲೆ ಬರಲ್ಲ. ಹಂಗೆ ಬಾಡಿನೇ ಒಂದ್ 10 ಅಡಿ 15 ಅಡಿ ಐತೆ ಅದ್ರದ್ದು. ನೋಡ್ತೀರಾ ಹಾಕ್ಲಾ? ಏನಂತ ಕಿರ್ಚಾಡ್ದೆ ಅಂತ ನೋಡಲ್ಲಿ ಅವ್ರ ಮಮ್ಮಿ ಏನ್ ಬೈತಿತ್ತ? ಏನು ಅಂದಿಲ್ಲ ನಮ್ಮಮ್ಮ. ಅವ್ರು ಯಾರಿಗೋ ಬೇರೆಯವ್ರಿಗೆ ಬೈತಾರೆ, ಹುಡ್ದಿರೋರ್ಗೆ. ಸೊ ಗೈಸ್ ಅದು ಬ್ಲಾಗ್ ಬರುತ್ತೆ ನೋಡ್ರಿ, ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಬನ್ನಿ ಮೂವಿ ನೋಡೋಣ. ಆ ಮೂವಿ ನೋಡ್ಬೇಕಾದ್ರೆ ಇವ್ರು ಅಲ್ಲಿ ರಿಯಾಕ್ಷನ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಲೈಟನ್ನು ಆಫ್ ಮಾಡ್ಬಿಟ್ಟು ಆ ಸೀನ್ಸ್ ಬರ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ತೀನಿ. ಫುಲ್ ಸೌಂಡ್ ಕೊಟ್ಟಿಲ್ಲ, ಫುಲ್ ಸೌಂಡ್ ಅಂದರೆ ನಮಗೆ ಕೇಳೋಂಗೆ ಎಲ್ಲಮ್ಮ ಕ್ಯಾಪ್ಚರ್ ಮಾಡೋಣ. ಸೊ ಬನ್ನಿ ಗೈಸ್, ಇವಾಗ ಒಂದು ಸ್ತ್ರೀ ಮೂವಿನ ತೋರಿಸ್ತಿದೀವಿ. ಆ ಮೂವಿ ಭಯ ಆಗಿಲ್ಲ ಅಂತ ಹೇಳಿದ್ವಿ. ಎಷ್ಟು ಗಂಟೆಗೆ ಹಾಕಿರೋದು? 1:43ಕ್ಕೆ ಮೂವಿ ಹಾಕಿರೋದು. ಸೊ ನೋಡೋಣ ಭಯ ಪಡ್ತಾರೆ ಇಲ್ವ, ಬನ್ನಿ. ಲೈಟ್ ಆಫ್ ಮಾಡ್ಬಿಡ್ತೀವಿ. ಸೊ ಗೈಸ್, ಇವಾಗ ಸ್ತ್ರೀ ಮೂವಿನ ಹಾಕಿದ್ದೀನಿ. ಈಗ ನಾನು, ಸುರಭಿ, ವೇಣು ಮತ್ತು ಸಾನ್ವಿ ಅಕ್ಕ ನೋಡ್ತಿದ್ದೀವಿ. ಸೊ ಭಯ ಪಡ್ತಾರೆ ಇಲ್ಲಿ, ನೋಡ ಬನ್ನಿ. ಅದೊಂದು ಸೀನ್ ತೋರಿಸ್ತೀನಿ. ಸುರಭಿಗೆ ಅದು ನೋಡಿದ್ದಾಳೆ, ಸಾನ್ವಿ ಅಕ್ಕ ನೋಡಿಲ್ಲ. ಸೊ ಬನ್ನಿ ನೋಡ್ರಿ ಅಲ್ಲಿ ಸೀನ್ ನೋಡಿ.
ಸಿಗರೇಟ್ ಹೊಡಿಯೋರು ನೋಡಿ ಗೈಸ್, ಹುಡುಗಿ ಸಿಗರೇಟ್ ಹೊಡಿತಾ ಇರ್ತಾಳೆ ಅವಳು. ಮಾಡ್ರನ್ ಹುಡುಗಿ ಇಷ್ಟ ಇಲ್ಲ. ಎತ್ಕೊಂಡೋಗಿ ತಲೆ ಬಳ್ಸುತ್ತೆ ಎಲ್ಲಾರ್ದನು. ನಿಂತಿಲ್ಲ, ನಿಂತೈತಾ? ಇನ್ನ ದೇವನೇ ಬಂದಿಲ್ಲ. ವಿಸಲ್ ಹೊಡೆದ್ರೆ ಬಂತು ಅಂತ ಅರ್ಥ. ತಲೆನೇ ಇಲ್ಲ. ನೋಡಲ್ಲಿ ಮಮ್ಮ, ನೋಡಲ್ಲಿ ನೋಡಿ ಅಕ್ಕ, ಏನು ಭಯ ಆಗಲ್ಲ ಅಕ್ಕ. ನೋಡಕ್ಕ, ಏನು ಭಯ ಆಗಲ್ಲ. ಹೆಂಗ್ ಹೇಳ್ತೀನಿ? ಚೆನ್ನಾಯ್ತಾ? ಚೆನ್ನಾಯ್ತಾ? ಓಕೆ ಓಕೆನಾ? ಇದೇ ಟೈಮಲ್ಲಿ ಆಚೆ ನಾಯಿ ಬಗ್ಲಿಕ್ಕೆ ನೋಡ್ದಾ? ಈ ಮೂವಿ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡ್ತೀವಿ ಗೈಸ್ ಹೇಗಿತ್ತು ಅಂತ.